ಕಾಡಾನೆ ದಾಳಿಯಿಂದ ತಂದೆ ಮಗ ಅದೃಷ್ಟವಶಾತ್ ಪಾರು. ಸುಮಾರು 100 ಮೀಟರ್ಗೆ ಹಿಂಬಾಲಿಸಿದ ಕಾಡಾನೆ ಗ್ರಾಮದಲ್ಲಿ ಭೀತಿ ವಾತಾವರಣ. ಬೇಲೂರು ತಾಲೂಕಿನ ಕುಶವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ರವಳ್ಳಿ ಗ್ರಾಮದ ಸಮೀಪ ಕಾಡಾನೆಗಳ ಅಟ್ಟಹಾಸ ಮುಂದುವರಿತಾ ಇದ್ದು, ಭಾನುವಾರ ಮಧ್ಯಾಹ್ನ ತಂದೆ ಹಾಗೂ ಮಗನ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಲು ಮುಂದಾದ ಘಟನೆ ಸ್ಥಳೀಯರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಬಕ್ರವಳ್ಳಿ ಗ್ರಾಮದ ನಿವಾಸಿಗಳಾದ ನಾಗರಾಜು ಹಾಗೂ ಅವರ ಪುತ್ರ ವೇದರಾಜು ಅವರಿಗೆ ಸೇರಿದ ತೋಟದ ಬಳಿ ತಮ್ಮ ಕೆಲಸ ಮುಗಿಸಿಕೊಂಡು ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುತ್ತಾ ಇದ್ರು. ಈ ವೇಳೆ ತೋಟದ ಸಮೀಪ ಅಡಗಿದ್ದ ಒಂಟಿ ಕಾಡಾನೆಯೊಂದು ಏಕಾಏಕಿ ಅವರ ಮನೆ ಮುಂದೆ ಬಂದು ದಾಳಿ ನಡೆಸಲು ಮುಂದಾಗಿದೆ. ಅಪಾಯವನ್ನ ಗಮನಿಸಿದ ನಾಗರಾಜು ಹಾಗೂ ದೇವರಾಜು ತಕ್ಷಣವೇ ತಮ್ಮ ದ್ವಿಚಕ್ರ ವಾಹನವನ್ನ ಹಿಂದಕ್ಕೆ ತಿರುಗಿಸಿ ವೇಗವಾಗಿ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಆದರೆ ಕಾಡಾನೆಯು ಅದೇ ವೇಗದಲ್ಲಿ ಅವರನ್ನ ಹಿಂಬಾಲಿಸಿಕೊಂಡು ಬಂದಿದ್ದು ಸುಮಾರು 100 ಮೀಟರ್ ದೂರದವರೆಗೆ ಅಟ್ಟಾಡಿಸಿದೆ. ಇದನ್ನ ಗಮನಿಸಿದ ತಂದೆ ಮಗನಿಗೆ ತುಂಬಾ ಭಯ ಉಂಟಾಗಿದ್ದು, ಅವರು ಅದೃಷ್ಟವಶಾತ್ ಸ್ವಲ್ಪ ಸಮಯದ ಬಳಿಕ ಕಾಡಾನೆ ಹಿಂತಿರುಗಿದ್ದು, ನಾಗರಾಜು ಹಾಗೂ ದೇವರಾಜು ಯಾವುದೇ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಹುಸ್ಕೋರ್, ಕೋಗಿಲೆಮನೆ, ಬಕ್ರವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸುಮಾರು 20 ಕಾಡಾನೆಗಳ ಓಡಾಟ ಹೆಚ್ಚಾಗಿದ್ದು, ರೈತರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ತೋಟಗಳಿಗೆ ಕೆಲಸಕ್ಕೆ ಹೋಗುವ ರೈತರು ಜೀವ ಭಯದಿಂದ ಕೆಲಸ ಮಾಡುವಂತಾಗಿದೆ. ಕಾಡಾನೆಗಳಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯಲು ಅರಣ್ಯ ಇಲಾಖೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಗಸ್ತು ಹೆಚ್ಚಿಸಬೇಕು ಹಾಗೂ ಎಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಾಗರಾಜ್ ನಮ್ಮ ಹೆಸರು, ನಮ್ಮದು ಬಕ್ರವಳ್ಳಿ. ಹೇಳಿ ಸರ್, ನಾನು ತೋಟಕ್ಕೆ ಹೋಗಿ ಬರ್ತಾ ಇದ್ದೆ. ಆನೆ ಬಂದು ಅಟ್ಯಾಕ್ ಮಾಡ್ತು. ಬೈಕಲ್ಲಿ ಬರ್ತಾ ಇದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟ್ರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಗೆ ಬಿದ್ದು ನಾನು ಆಸ್ಪತ್ರೆಗೆ ಬಂದು ಈಗ ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ. ತುಂಬ ಹೆದರಿಕೆ. ಅದೇನಾರು ಮಾಡಿ ನಮ್ಮ ಬಕ್ರವಳ್ಳಿ ನೇರ್ಲು ಮನೆ ತೋಟದಾಗ ಆಯಿತು. ಬಕ್ರವಳ್ಳಿ ಸುತ್ತಮುತ್ತ ಮನುಷ್ಯರು ಆಗಲೇ ತಿರ್ಗಂಗಿಲ್ಲ. ಸುಮಾರು ಸರಿ ಎಲ್ಲ ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ, ಸುಮ್ಮನೆ ಅಲ್ಲಿ ಆನೆ ಇಲ್ಲಿ ಅಂತ ಬೆಳಗಿನ ಟೈಮ್ ಹೇಳಿ ಹೋಗ್ತಾರೆ. ನಾವು ಹಗಲು ಓಡಾಡ್ದಂಗೆ ಆಗ್ಬಿಟ್ಟಿದೆ. ಅದು ಒಂದು ಒಂಟಿ ಆನೆ, ಏನಾರು ಮಾಡಿ ಅದು ಇಡಿಸ್ಬೇಕು ನೀವು.